ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದು ನಾವು ವಿಷಯ ವಿಜ್ಞಾನ ಕನ್ನಡ ಮಾಧ್ಯಮ 7ನೇ ತರಗತಿಗೆ ಸಂಬಂಧಪಟ್ಟಂತ ಕುತೂಹಲಕ್ಕೆ ಸಂಬಂಧಪಟ್ಟಂತ ಕಲಿಕಾ ಫಲ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಪ್ರಶ್ನೆಕೋಟೆ ಅಂದ್ರೆ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಪರಿಷ್ಕೃತ ರಿವೈಸ್ಡ್ LBA ಕ್ವಶನ್ ಆನ್ಸರ್ಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಬಿಟ್ಟಿದಾರ. ಹೊಸ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಅವುಗಳನ್ನ ಇವತ್ತು ಕಂಪ್ಲೀಟ್ ಆಗಿ 7ನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಭಾಗ 1ರ ಕಂಪ್ಲೀಟ್ ಲೇಷನ್ ನ ಪ್ರಶ್ನೋತ್ತರಗಳನ್ನ ನೋಡೋಣ. ಇಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ಇದು ಕೇವಲ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಈಗ GPSTR, HSTR, PSTR ಬರೆಯುವಂತ ಅಭ್ಯರ್ಥಿಗಳಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ನ್ಯೂ ಟೈಪ್ ಕ್ವಶನ್ಗಳು ಇರ್ತಾವ. ನೀವು ಪೂರ್ತಿ ಲೆಸನ್ ಓದಿ ತೆಗಿಬೇಕಂತ ಪ್ರಶ್ನೆಗಳು ಈ ಟಾಪಿಕ್ ಒಳಗೆ ಅಡಗಿರ್ತಾವ. ಈಗ ನಾವೇನ್ ಮಾಡೋಣ, ಮೊದಲನೇ ಪಾಠದಿಂದ ಪ್ರಶ್ನೋತ್ತರಗಳನ್ನ ನೋಡ್ತಾ ಸಾಗೋಣ. ವಿದ್ಯಾರ್ಥಿಗಳೇ, ಈಗ ನಾವು 7ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ವಿದ್ಯುತ್ ಶಕ್ತಿ ಮಂಡಲಗಳು ಹಾಗೂ ಅದರ ಘಟಕಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡೋಣ. ಮೊದಲು ಬಹು ಆಯ್ಕೆಯ ಪ್ರಶ್ನೆಗಳು. ಈ ವಿದ್ಯುತ್ ಕೋಶಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳಿದಾವ ನೋಡ್ಕೊಳ್ಳಿ. ಪ್ರಶ್ನೆ 2, ಪ್ರಶ್ನೆ 3 ಮತ್ತು 4 ನೋಡಿ ವಿದ್ಯಾರ್ಥಿಗಳ. ಇದರಲ್ಲಿ ಪ್ರಶ್ನೆ 5, 6, 7, ಪ್ರಶ್ನೆ 7, ಪ್ರಶ್ನೆ 8, ಒಂಬತ್ತನೇ ಪ್ರಶ್ನೆ ನೋಡ್ಕೊಳ್ಳಿ. ಪ್ರಶ್ನೆ 10, 11, ಪ್ರಶ್ನೆ 12, 13ನೇ ಪ್ರಶ್ನೆ. ಇವೆಲ್ಲ MCQ ಪ್ರಶ್ನೆಗಳು. 14 ಮತ್ತು 15ನೇ ಪ್ರಶ್ನೆಗಳು ಬಹಳ ಮುಖ್ಯ. ಇವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗಿಂತೂ ಅಭ್ಯರ್ಥಿಗಳಿಗಿಂತೂ ಬಹಳ ಮುಖ್ಯವಾದಂತ ಪ್ರಶ್ನೆಗಳು ಇವು. ಅಂದ್ರೆ ಯಾವುದೇ ಕೋಚಿಂಗ್ ಕ್ಲಾಸ್ ಆಯ್ತು, ಯಾವುದೇ ಕ್ಲಾಸ್ ಆಯ್ತು, ರೆಡಿಮೇಡ್ ಫುಡ್ ಅನ್ನು ಕೊಡುತ್ತೆ. ಆದ್ರೆ ರೆಡಿಮೇಡ್ ಫುಡ್ ತಿಂದ್ರೆ ನಮಗೇನಾಗುತ್ತೆ, ಅಷ್ಟೊಂದು ಅದರಲ್ಲಿ ನಾಲೆಜ್ ಜಾಸ್ತಿ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ನಾವೇ ಫಸ್ಟ್ ಆನ್ಸರ್ಗಳನ್ನ ಗೆಸ್ ಮಾಡಿ ಆನ್ಸರ್ ಸರಿ ಅದಾವೋ ತಪ್ಪದಾವೋ ಅನ್ನೋದನ್ನ ನೋಡ್ಕೋದ್ರಲ್ಲಿ ಐತಲ್ಲ, ಅದು ಬಹಳ ನಮ್ಮ ನಾಲೆಜನ್ನ ಡೆಪ್ತ್ ಆಗಿ ಓದು ಅದು ಇನ್ಕ್ರೀಸ್ ಮಾಡೋದಕ್ಕ ಸಹಾಯ ಮಾಡುತ್ತೆ. ನಮ್ಮ ನಾಲೆಜ್ ಹೆಚ್ಚಾಗಬೇಕಪ್ಪ ಅಂದ್ರೆ ನಾವು ಫಸ್ಟ್ ಆನ್ಸರ್ಗಳನ್ನ ಹುಡುಕ್ಬೇಕು. ನಮ್ಮ ಆನ್ಸರ್ ಸರಿ ಐತು ತಪ್ಪು ಐತು ಅನ್ನೋದನ್ನ ಆ ನಂತರ ನಾವು ಚೆಕ್ ಮಾಡ್ಕೋಬೇಕು. ಆಗ ಮಾತ್ರ ನಮಗ ಆ ವಿಷಯದ ಕುರಿತು ಇರುವಂತ ನಾಲೆಜ್ ಅನ್ನ ನಾವೇನ್ ಮಾಡ್ಬೋದು, ಟೆಸ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಅಭ್ಯರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಈ 7ನೇ ತರಗತಿಯ ಕುತೂಹಲ ಹಾಗೆ 8ನೇ ತರಗತಿಯ ಕುತೂಹಲಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಏನ್ ಮಾಡಿಲ್ಪ ಅಂದ್ರೆ ಆ ಪುಸ್ತಕದಲ್ಲಿ ಎಲ್ಲಿಯೂ ಪ್ರಶ್ನೆಗಳನ್ನ ಕೊಟ್ಟಿಲ್ಲ. ಅಂದ್ರೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಪ್ರಶ್ನೆಗಳನ್ನ. ಈಗ ಟೈಮ್ ಇಲ್ಲ, ನಿಮ್ಮ ಎಕ್ಸಾಮ್ ಇನ್ನೇನು ಬಾಧಿನೇ ಇಲ್ಲ, ಟೈಮ್ ಇಲ್ಲ. ಅದಕ್ಕ ನಮಗೆ ಈ ಪ್ರಶ್ನೆಗಳ ಕೋಟೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪ್ರಶ್ನೆ ಕೋಟೆ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದಿಷ್ಟು ಬರೀರಿ ನೋಡಿ, ಒಂದಿಷ್ಟು ಬರೀರಿ ಪ್ರಶ್ನೆಗಳು. 49ನೇದ್ದು 50ನೇದ್ದು ಒಂದಿಷ್ಟು ಬರೀರಿ. 51ನೇ ಪ್ರಶ್ನೆ ಒಂದಿಷ್ಟು ಬರೀರಿ. 54ನೇ ಪ್ರಶ್ನೆ, 51 ಆಯ್ತು. 52ನೇ ಪ್ರಶ್ನೆ ಒಂದಿಷ್ಟು ಬರೀರಿ. ಇದೆ ಈ ಪ್ರಶ್ನೆ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಬರ್ಕೊಳ್ಳಿ. 53ನೇ ಪ್ರಶ್ನೆ ಒಂದಿಷ್ಟು ಬರೀರಿದೆ. ಸುಮಾರು 5-6 ಪ್ರಶ್ನೆಗಳು ಒಂದಿಷ್ಟು ಬರೀರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಈ ಘಟಕದಲ್ಲಿವೆ. ನೋಡಿ ಪ್ರಶ್ನೆ 5 1 ಅಂಕದ ಪ್ರಶ್ನೆಗಳು ನೋಡಿ. ಇವೆಲ್ಲ ನಿಮಗೆ ನೋಟ್ಸ್ ಆಗೋದಕ್ಕೆ ಪರ್ಫೆಕ್ಟ್ ನೋಟ್ಸ್ ಆಗುತ್ತೆ ಇವು ಎಕ್ಸಾಮ್ಗೆ. ರೆಡಿಮೇಡ್ ಫುಡ್ಡಿನ ಜೊತೆಗೆ ನಿಮಗೆ ನಿಮ್ಮ ನಾಲೆಜ್ ಅನ್ನು ಪರೀಕ್ಷಿಸಿಕೊಳ್ಳೋದಕ್ಕಾಗಿ ಮೊದಲು ಪ್ರಶ್ನೆ, ಆನಂತರ ಅವುಗಳ ಆನ್ಸರ್. ಪ್ರಶ್ನೆ 6 2 ಅಂಕದ ಪ್ರಶ್ನೆಗಳು 76ರವರೆಗೆ ಇದ್ದಾವೆ. 7ನೇ ತರಗತಿ ವಿದ್ಯಾರ್ಥಿಗಳಾಯ್ತು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡುವಂತ ಅಭ್ಯರ್ಥಿಗಳಾಯ್ತು, ಇವುಗಳನ್ನ ಫಸ್ಟ್ ಬರ್ಕೊಳ್ರಿ ಅಥವಾ ನೋಡ್ಕೊಳ್ರಿ.
ನೀವು ಗೆಸ್ ಮಾಡಿ ಹಾಕೋರಿ ಆನ್ಸರ್ಗಳನ್ನ. ಆ ನಂತರ ಅವುಗಳ ಆನ್ಸರ್ ಕೀ ಒಳಗೆ ನೋಡ್ರಿ. ಆಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಪ್ರಶ್ನೆಗಳಿಗೆ ಸದ್ಯಕ್ಕೆ ಓದಲೇ ನಾ ಎಷ್ಟಕ್ಕ ಆನ್ಸರ್ ಮಾಡೋದಕ್ಕೆ ಸಮರ್ಥದಲ್ಲಿ ಹಿಂದಿನ ನಾಲೆಜ್ ಮೇಲೆ. ಇನ್ನು ಮುಂದೆ ನಾ ಹೆಂಗೆ ಓದಬೇಕು ಅನ್ನೋದ್ರ ಎಲ್ಲ ಡೆಪ್ತ್ ನಾಲೆಜು ಈ ಪ್ರಶ್ನೋತ್ತರ ಮಾಲೆಗಳಿಂದ ನಿಮ್ಗೆ ಏನಾಗುತ್ತೆ ಅರ್ಥ ಆಗುತ್ತೆ. 84, 85ನೇ ಪ್ರಶ್ನೆ, 86, 87, 87ನೇ ಪ್ರಶ್ನೆ. ಈಗ ಪ್ರಶ್ನೆ ಘಟಕ 3 ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳಿಗೆ ಸಂಬಂಧಪಟ್ಟಂತ ಅಧ್ಯಾಯ 3ಕ್ಕೆ ಸಂಬಂಧಪಟ್ಟಿರುವಂತ ಕೀ ಆನ್ಸರ್ಗಳು ಇಲ್ಲಿದಾವ, ನೋಡ್ಕೋತ ಸಾಗೋಣ. ನೋಡಿ 7ನೇ ಪ್ರಶ್ನೆ 817. ಈ ಪ್ರಶ್ನೆ ಮತ್ತು ಪ್ರಶ್ನೆ 2 ಖಾಲಿ ಜಾಗವನ್ನು ಭರ್ತಿ ಮಾಡಿ. 28ರವರೆಗೆ ನೋಡ್ಕೊಳ್ಳಿ. 29ರಿಂದ 40ರವರೆಗೂ ಪ್ರಶ್ನೆಗಳ ಉತ್ತರಗಳು ಇಲ್ಲಿದಾವ, ಇವುಗಳು ನೋಡ್ಕೊಳ್ಳಿ. ನಾವು ಮೊದಲ ಜೋಡಿಯ ಸಂಬಂಧಂತೆ ಭರ್ತಿ ಮಾಡಿ. ಇವು ಮೋಸ್ಟ್ ಇಂಪಾರ್ಟೆಂಟ್. ಈ ರೀತಿಯ ಕ್ವಶನ್ಗಳು ಇದು ಜಾಸ್ತಿ ಬರೋದು. ಇವ ನಮ್ಮ ಮೈಂಡಿಗೆ ಒಳ ಹೊಕ್ಕ ನಮ್ಮನ್ನ ಏನ್ ಮಾಡುವ ಟೆಸ್ಟ್ ಮಾಡೋ ಪ್ರಶ್ನೆಗಳು, ಹೊಂದಿಸಿ ಬರೆಯೋದು ಮತ್ತು ಹೋಲಿಕೆಗಳು. 49, 50ನೇ ಪ್ರಶ್ನೆ ಆನ್ಸರ್ ನೋಡ್ಕೊಳ್ಳಿ. 51, 52, 53 ನೋಡಿ, 1 ಅಂಕದ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು 68ರವರೆಗೆ ಇದಾವ. ಇನ್ನ 2 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಇವು ತರಗತಿ ವಿದ್ಯಾರ್ಥಿಗಳಿಗೆ, 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಇವು. 72 76 ಪ್ರಶ್ನೆಗಳ ಉತ್ತರಗಳು 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 3 ಅಂಕದ ಉತ್ತರಗಳು ವಿದ್ಯಾರ್ಥಿಗಳು 77, 78, 79, 80, 81, 82ನೇ ಪ್ರಶ್ನೆ. ಹಾಗೆ 45 ಅಂಕದ ಪ್ರಶ್ನೆಗಳು 83, 84, 85, 86ನೇ ಪ್ರಶ್ನೆ, 87, 87ನೇ ಪ್ರಶ್ನೆವರೆಗೂ ಆಗಿದಪ್ಪ.